KPTCLನವ್ರು ಬಂದು ಇಷ್ಟು ರೊಕ್ಕ ಕೊಡ್ಬೇಕಂತ ಬಿಲ್ ಇಸ್ಕೊಂತಾರೆ ನಿಮಗೆ. ಆದ್ರೆ ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನೇ ತೇಲಿಬಿಟ್ಟನ ಎಂದು ಬಿಲ್ ಕೇಳಿಲ್ಲವ ನಮಗೆ. ನೀವು ಒಂದು ಖಾನಾವಳಿ ಉಂಡ್ರೆ 100 ರೂಪಾಯಿ ಇಸ್ಕೊಂತಾರೆ ನಿಮ್ಮ ಕಡೆಯಿಂದ. ಆದ್ರೆ ದೇವರು ಭೂಮಿ ತಾಯಿ ವರ್ಷಗಳಿಂದ ನಮಗೆ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತಂತ ಯಾರಿಗೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ. ಏನು ಕೊಟ್ಟಿವಿ ನಾವು? ನೀವೊಂದು ಸೈಕಲ್ ತೊಗೊಂಡು ಅಡ್ಡಾಡ್ತೀರಿ, ಒಂದು ಸೈಕಲ್ ಮೋಟ್ರ್ ಪಂಚರ್ ಆದ್ರೆ 10 ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಡ್ ಬರ್ತೀರಿ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ನೊಳಗ 9 ರಂಧ್ರ ಇಟ್ಟು ಸಹಿತ ಇದನ್ನ ಹವಾ ಹೋಗಲಾರ್ದಂಗೆ ಪಂಚರ್ ಆಗಲಾರ್ದಂಗೆ ಇಟ್ಟಾನಲ್ಲ ದೇವರು. ಇದಕ್ಕಿಂತ ದೊಡ್ಡದು ಏನಿದೆ? ಮತ್ತೆ ಇಷ್ಟೇ ಅಲ್ಲ, ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಯಾಗ ಹಾಲಿಟ್ಟು ನೀ ಬದುಕಂತ ಕಳಿಸಿದಾನಲ್ಲ, ಇನ್ನು ಏನು ನಮಗೆ ದೇವರು ಮಾಡಬೇಕು? ಇಷ್ಟೆಲ್ಲ ದೇವರು ಕರುಣಿಸಿದಾನೆ. ಆದ್ರೆ ಮನುಷ್ಯ ಇಷ್ಟೆಲ್ಲ ಕೊಟ್ಟರು ಅಳದ ಮಾತ್ರ ಬಿಟ್ಟಿಲ್ಲ ನಾವು. ಏನು ಕೊಟ್ಟರು ಸಹಿತ ಅಳದ ಬಿಟ್ಟಿಲ್ಲ ನಾವು. ನೀವೊಂದು ಕೋಗಿಲೆ ಇರ್ತೈತಿ ಗಿಡದಾಗ, ಬರೇ ಚಿಗುರು ಬಂದ್ರೆ ಹಾಡ್ತೈತದ. ಕೋಗಿಲೆ ಇರ್ತೈತಿಲ್, ಚಿಗುರು ಬಂದ್ರೆ ಹಾಡ್ತೈತಿ. ಇನ್ನೂ ಹಣ್ಣು ಬಿಟ್ಟಿಲ್ಲ, ಬರೇ ಚಿಗುರು ಬಂದ್ರೆ ಹಾಡ್ತೈತಿ. ಒಂದು ನವಿಲು ಇರ್ತೈತಿ, ಮಳಿ ಆಗಿಲ್ಲ, ಬರೇ ಮೇಘಗಳ ತೇಲದ್ರೆ ಸಾಕು ಕುಣಿತೈತಿ. ಒಂದು ನವಿಲ ಬರೇ ಮಳಿ ಬಂದಿಲ್ಲ, ಮೇಘಗಳ ತೇಲಿದ್ರೆ ಕುಣಿತೈತಿ. ಒಂದು ಕೋಗಿಲೆ ಇನ್ನೂ ಹಣ್ಣ ಬಿಟ್ಟಿಲ್ಲ, ಚಿಗುರು ಬಂದ್ರೆ ಹಾಡ್ತೈತಿ. ದೇವ್ರು ಇವನು ಮನಿ ತುಂಬ ಹಣ್ಣಿಟ್ಟಾನ, ಇವ ಹಾಳಾಕತ್ತಾನ. ಗಿಡ ಕೇಳ್ತಿ, ಯಾಕೋ ಅದು ಆ ಕೋಗಿಲೆಗೆ ಬರೇ ಚಿಗುರು ಕೊಟ್ಟು ನಗತೈತಿ, ಹಾಡಾಕತ್ತೈತಿ. ನಿನ್ನ ಮನಿ ತುಂಬ ಹಣ್ಣು ತುಂಬಿನಿ, ನೀ ಯಾಕೆ ಕಳಾಕತ್ತಿ ಅಂದ್ರೆ ಇನ್ನೂ ರೇಟ ಬಂದಿಲ್ಲ ನನಗೆ ಮಾರಾಕಂತ ಇವ ಅಂತ. ಅಂದ್ರೆ ನಿಸರ್ಗ ಅಷ್ಟು ಸಂತೋಷವಾಗೈತಿ, ಇವ ಅಳದ ಬಿಟ್ಟಿಲ್ಲ. ಯಾಕೆ ಅಳದ ಬಿಟ್ಟಿಲ್ಲ ಅಂದ್ರೆ ಏನ್ರಿ, ನಮ್ಮ ಕೈ ಹಿಡ್ದವ್ರು ಎಲ್ಲರೂ ಕೈ ಕೊಟ್ಟಾರ ನಮಗೆಲ್ಲರೂ ಕೈಯೇ ಬಿಟ್ಟಾರ, ಕೈ ಕೊಟ್ಟಾರ. ಕೈ ಕೊಡಬೇಕಾಗ್ತೈತಿ. ಈಗ ನೀವು ಸೈಕಲ್ ಕಲಿತೀರಿ, ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ. ನಿಮಗೆ ಕಲ್ಸವ್ರು, ನಿಮ್ಮ ಜೊತೆಗಿದ್ದವ್ರು ನಿಮ್ಮ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಕ್ ಬಂದೈತಿ. ನಮ್ಮ ಜೀವನದಾಗ ನಮ್ಮ ಕೈ ಹಿಡ್ದವ್ರು ನಮ್ಮ ಕೈ ಬಿಟ್ಟ ಮೇಲೆ ಜೀವನ ನಡ್ಸಕ್ ಗೊತ್ತಾಗ್ತೈತಿ, ಮನುಷ್ಯಾಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಗೊಣಗಬಾರ್ದು. ಎಲ್ಲ ಕಳ್ಕೊಂಡಿವ್ರಿ ನಾವು ಜೀವನದಾಗ, ಎಲ್ಲ ಕಳ್ಕೊಂಡಿವಂತ ಗೊಣಗಬಾರ್ದು ಮನುಷ್ಯ. ಬ್ಯಾಸಗಿ ದಿವ್ಸಕ್ಕೆ ಗಿಡ ಎಲ್ಲ ಎಲಿ ಕಳ್ಕೊಂಡಿರ್ತೈತಿ. ಎಲ್ಲ ಎಲಿ ಕಳ್ಕೊಂಡ ಗಿಡ ಎಲ್ಲ ಎಲಿ ಹೋಗ್ಯಾವಂತ ದುಃಖ ಪಟ್ಟಿಲ್ಲ. ಒಂದು ದಿವಸ ವಸಂತ ಕಾಲ ಮಳಿ ಬಂತು ಅಂದ್ರೆ ಮತ್ತೆ ಚಿಗುರು ಹೊಡಿತೀನಿ, ಹೂವು ಬರ್ತೈತಿ, ಹಣ್ಣು ಬರ್ತೈತಿ ಅನ್ನುವ ಭರವಸೆಯಿಂದ ಗಿಡ ಬದುಕ್ತದೆ. ಬ್ಯಾಸಗಿ ದಿವ್ಸಕ್ಕೆ ನದಿ ಬತ್ತಿರ್ತೈತಿ, ಎಲ್ಲ ನನ್ನೊಳಗೆ ನೀರು ಬತ್ಯಾವ ಅಂತ ಒಂದು ದಿವಸನೂ ಗೊಣಗಿಲ್ಲ. ಮಳಿ ಬಂತು ಅಂದ್ರೆ ಮತ್ತೆ ತುಂಬಿ ಹರಿತೀನಿ ಅಂತ ಅದಕ್ಕೊಂದು ಭರವಸೆ. ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು. ಅಂಥ ಭರವಸೆಯ ಬದುಕು ನಿಮ್ಮದಾಗಲಿ. ಇಡೀ ಗವಿಸಿದ್ದಪ್ಪಜ್ಜನ ಜಾತ್ರೆ ಎಲ್ಲ ಪೂಜ್ಯರು ಹೇಳಿದ್ರಲ್ಲ, ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರೆ ನೂರಾರು ಜಾತ್ರೆಗಳು ನಡೀತಾವ. ಆ ಜಾತ್ರೆಗೆ ಹೆಂಗಂದ್ರೆ VIP ಬಂದ್ರೆ ಅದನ್ನ ನೋಡಕ್ ಜನ ಹೋಗ್ತಾರೆ. ಆದ್ರೆ ಜನರ ನೋಡಕ್ಕ VIP ಬರ್ತಾರಲ್ಲ, ಅದು ನಿಮ್ಮ ಜಾತ್ರೆಯ ವಿಶೇಷ. ಅದು ಅಂಥ ಗವಿಸಿದ್ದನ ಜಾತ್ರೆ ಇದೆಲ್ಲದಕ್ಕಿಂತ ದೊಡ್ಡದು. ನಿಮ್ಮಲ್ಲಿರುವ ಸಮಾಧಾನ, ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ, ಇದು ಯಾಕಿಷ್ಟು ದೊಡ್ಡ ಜಾತ್ರೆ ಬೆಳೀತು ಅಂದ್ರೆ ಇವತ್ತೊಂದು ಘಟನೆ ನಡೀತು. ಒಬ್ಬ ಹುಡುಗನಿಗೆ 2 ಕೈ ಇಲ್ಲ. ಅವ ತಂದು ನನ್ನ ತಟ್ಟಿಯೊಳಗೆ 2000 ರೂಪಾಯಿ ಕಾಣಿಕ ಹಾಕದ. ಅದನ್ನ ನೋಡಿ, ಇಲ್ಲ ನನಗೆ ಕಾಣಿಕ, ನಿನಗೆ 2 ಕೈ ಇಲ್ಲ, ನೀ ನನ್ನ ತಾಟಿನೊಳಗೆ ಕಾಣಿಕ ಹಾಕಕತ್ತಿಲ್ಲಪ್ಪ, ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಹೊಳ್ಳಿ ಅವನು ಬಕ್ಕಣದಾಗ ಇಟ್ರ ಅವ ಮಂದಿ ಕೈಲೆ ತೆಗಿಸಿ ಮತ್ತೆ ಹೊಳ್ಳಿ ಹಾಕಿ, ವರ್ಷನ ಅಜ್ಜಿಗೆ ಇದನ್ನು ಕೊಡಲೇಬೇಕು, ನನಗೆ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗ ಜಬರ್ಸಿ ಮತ್ತೆ ದಾಸೋಗ ಕಾಣಿಕ ಕೊಟ್ಟು ಹೋದ. ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ. ಇಂಥ ನೂರಾರು ಜನ, ಯಾರು ಕಟ್ಟಿಗೆ ಹೊಡೆದವ್ರ ಗೊತ್ತಿಲ್ಲ, ರೊಟ್ಟಿ ಮಾಡಿದವ್ರು ಗೊತ್ತಿಲ್ಲ, ಕರ್ಚಿಕಾಯಿ ಹೋಳಿಗೆ ಮಾಡಿದವ್ರು ಗೊತ್ತಿಲ್ಲ, ಜಿಲೇಬಿ ಮಾಡಿದವ್ರು ಗೊತ್ತಿಲ್ಲ, ತಿಂದವ್ರಂತೂ ಮೊದಲ ಗೊತ್ತಿಲ್ಲ.
ಇನ್ನಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ, ಮಠದ ವಿಷಯದಲ್ಲಿ ಇಲ್ಲಿಯವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನು ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟಿಗೆ ನನ್ನ ಕೋಟಿ ಕೋಟಿ ನಮನಗಳು. ಸದಾ ಸದಾ ಇದು ಹೀಗೆ ನಡೀಲಿ. ಮತ್ತು ದಯವಿಟ್ಟು ಲಕ್ಷಾಂತರ ಜನ ಸೇರಿರಿ. ಹೋಗುವಾಗ ಸಮಾಧಾನದಿಂದ ಹೋಗ್ರಿ, ಸಾವಕಾಶವಾಗಿ ಹೋಗ್ರಿ. ನಿಮ್ಮ ಜಾತ್ರೆ ತೇರೆಳೆದ ಮೇಲೆ ಮುಗಿದ್ರೆ ನೀವು ಮನೆ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೇ. ನೀವು ಸಮಾಧಾನದಿಂದ ಯಾರು ದಬ್ಬಬೇಡ್ರಿ, ಸಮಾಧಾನದಿಂದ ಹೋಗ್ರಿ, ಆರಾಮ್ ಪ್ರಸಾದಕ್ಕೆ ಬರ್ರಿ. ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ. ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನ ನೋಡುವ ಆಶೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣು ಶರಣಾರ್ಥಿಗಳು. ಮುಂದಿನ ಜಾತ್ರೆಗೆ ಇದೇ ತಮಗೆಲ್ಲ ಆಮಂತ್ರಣ. ಸಾವಕಾಶವಾಗಿ ಹೋಗ್ಬೇಕು. ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ, ಸಾವಕಾಶವಾಗಿ ಹೋಗ್ರಿ. ಅದೇ ನಮಗ್ ಖುಷಿ. ಶರಣು ಶರಣಾರ್ಥಿಗಳು. ವಾಲ್ಯೂಮ್